ಇರುವುದೊಂದೇ ಜೀವನ, ಸಿಗುವುದೇ ಕೆಲವೇ ದಿನ. ತಿಳಿಯದೆ ಕಳೆವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನೂ ಅನುಭವಿಸುತ್ತಾ ಬಾಳುವುದೇ ಬದುಕು. ಬಂಧು ಬಳಗಕ್ಕೆ ಮತ್ತು ಸ್ನೇಹಿತರಿಗೆ ನಾವು ಸಹಾಯ ಮಾಡುವ ದಿನಗಳಷ್ಟು ಮಾತ್ರ ಒಳ್ಳೆಯವರು ಆಗಿ ಕಾಣುತ್ತೇವೆ. ನಮ್ಮಿಂದ ಒಂದು ಚಿಕ್ಕ ತಪ್ಪು ಆದರೂ ಸಹ ಹಿಂದೆ ಮಾಡಿದ ಎಲ್ಲ ಸಹಾಯಗಳನ್ನು ಮರೆತು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡುತ್ತಾರೆ. ನಾವು ಮಾಡುವ ಕೆಲಸಗಳು ಜನರನ್ನು ಎಂದೆಂದಿಗೂ ಸಂತೃಪ್ತಿಗೊಳಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಎರಡು ರೀತಿಯ ನೋವುಗಳಿರುತ್ತವೆ. ಒಂದು ನಿಮ್ಮನ್ನು ನೋಯಿಸಿದರೆ, ಇನ್ನೊಂದು ನಿಮ್ಮನ್ನು ಬದಲಾಯಿಸುತ್ತದೆ. ನಿಮಗೆ ಬೆಲೆ ಕೊಡುವವರು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೂ ಸಹ ಅವರನ್ನು ಗೌರವಿಸಿ, ಏಕೆಂದರೆ ಅವರು ನಿಮ್ಮನ್ನು ಬರೀ ಕಣ್ಣಿನಿಂದ ನೋಡುವುದಿಲ್ಲ, ಹೃದಯದಿಂದ ನೋಡುತ್ತಾರೆ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು. ಈಗಿನ ಕಾಲದಲ್ಲಿ ಮನೆಯ ಹೊರಗಡೆ ಕಹಿ ಬೇವಿನ ಮರಗಳು ಕಡಿಮೆಯಾಗಿವೆ. ಮನೆಯೊಳಗಿರುವ ಸಂಬಂಧಗಳಲ್ಲಿ ಕಹಿ ಜಾಸ್ತಿಯಾಗಿದೆ. ನಾಲಿಗೆಯಲ್ಲಿ ಮಾಧುರ್ಯ ಕಡಿಮೆಯಾಗಿದೆ, ಆದರೆ ದೇಹದಲ್ಲಿ ಸಕ್ಕರೆಯ ಅಂಶ ಜಾಸ್ತಿಯಾಗುತ್ತಿದೆ. ಒಬ್ಬ ವ್ಯಕ್ತಿಯ ಮೌಲ್ಯ ನಿರ್ಧರಿಸಲು ನಾವು ಅವನ ಹಣ, ಅಧಿಕಾರ, ಅಂತಸ್ತು ಮುಖ್ಯವೆಂದು ತಿಳಿಯುತ್ತೇವೆ. ಆದರೆ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯುವುದು ಅವನ ಒಳ್ಳೆಯ ಗುಣ, ವಿಶ್ವಾಸ ಮತ್ತು ಸನ್ನಡತೆಗಳಿಂದ. ನಾವು ಜೀವನದಲ್ಲಿ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ. ಬೇರೆಯವರನ್ನ ಮೆಚ್ಚಿಸಲೇಬೇಕೆಂದು ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ, ಏಕೆಂದರೆ ನಮ್ಮ ಜೀವನದುದ್ದಕ್ಕೂ ಪ್ರಯತ್ನ ಪಡುತ್ತಲೇ ಇರಬೇಕಾಗುತ್ತದೆ. ಕೇವಲ ನಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತೆ ಒಳ್ಳೆಯವರಾಗಿದ್ದರೆ ಸಾಕು, ಅಷ್ಟೇ. ಸಮಯ, ಅಧಿಕಾರ, ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ನಮ್ಮ ಪರವಾಗಿ ಇರುವುದಿಲ್ಲ. ಆದರೆ ಪ್ರಾಮಾಣಿಕತೆ, ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ಯಾವಾಗಲೂ ನಮ್ಮ ಪರವಾಗಿ ಇರುತ್ತವೆ. ಜೀವನದಲ್ಲಿ ಸೋಲಿಗೆ ಬೇಸರ ಪಡಬಾರದು, ಆದರೆ ಪ್ರಯತ್ನ ಪಡದೆ ತಪ್ಪಿ ಹೋಗುವ ಅವಕಾಶಗಳಿಗೆ ಬೇಸರ ಪಡಿ. ಸೋಲು ಕಲಿಸುವ ಪಾಠ ಯಾವ ಗುರುವು ಅಥವಾ ಯಾವ ಪುಸ್ತಕವೂ ಕಲಿಸುವುದಿಲ್ಲ. ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು. ಹೊಗಳಲು ತುಂಬ ಜನ ಸಿಗ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವವರು ತುಂಬ ಕಡಿಮೆ. ಮೌನದಿಂದಿರು ಮೂಢರ ಬಳಿ, ಮನಸ್ಸು ಬಿಚ್ಚಿ ಮಾತನಾಡು ಹೃದಯವಂತರ ಬಳಿ, ಆಗಲೇ ಮೌನಕ್ಕೊಂದು ಅರ್ಥ. ತಾಳ್ಮೆ ಇರಬೇಕು ನಿಜ, ಆದರೆ ನಮ್ಮನ್ನು ನಾವು ಸೋಲಿಸುವಷ್ಟಲ್ಲ. ಅವಸರ ಇರಬೇಕು ನಿಜ, ಆದರೆ ನಮ್ಮ ಗೆಲುವನ್ನು ನಾವೇ ಹಾಳು ಮಾಡಿಕೊಳ್ಳುವಷ್ಟಲ್ಲ. ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕು ನಿಜ, ಅದಕ್ಕಾಗಿ ಮೆಟ್ಟಿಲುಗಳನ್ನು ತುಳಿಯಬೇಕೇ ಹೊರತು ಇನ್ನೊಬ್ಬರನ್ನು ತುಳಿದು ಅಲ್ಲ. ವಿದ್ಯೆ ಗಳಿಸಿ ಪಂಡಿತನಾಗು, ಹಣ ಗಳಿಸಿ ಕೋಟ್ಯಾಧೀಶನಾಗು, ಪ್ರೀತಿ ಗಳಿಸಿ ಜನ ನಾಯಕನಾಗು, ಆದರೆ ಬಳಲಿ ಬಂದವರಿಗೆ ನೆರಳು ನೀಡದೆ ಮುಳ್ಳಿನ ಮರವಾಗಬೇಡ, ಫಲಭರಿತ ವೃಕ್ಷದಂತಾಗು. ಆಡಿಕೊಳ್ಳುವ ಜಗತ್ತೇ ಹಾಗೆ, ನೀ ಏನೇ ಮಾಡಿದರೂ ಆಡಿಕೊಳ್ಳುತ್ತೆ.
ಆಡಿಕೊಳ್ಳುವವರೇ ಮುಂದೆ ನಿನ್ನ ಹೊಗಳುವಂತೆ ಮಾಡುವುದೇ ನಿನ್ನ ನಿಜವಾದ ಸಾಧನೆ. ಯೋಚನೆಗಳು ಸರಿಯಿದ್ದರೆ, ಹೋಗುವ ದಾರಿ ನ್ಯಾಯವಾಗಿದ್ದರೆ, ಪ್ರಯತ್ನದ ಜೊತೆ ಪರಿಶ್ರಮವಿದ್ದರೆ, ಗೆಲ್ಲಲೇಬೇಕು ಎನ್ನುವ ಛಲವಿದ್ದರೆ, ಮನಸ್ಸಿನಲ್ಲಿ ದೃಢ ಸಂಕಲ್ಪವಿದ್ದರೆ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸಬಹುದು, ಆದರೆ ಮನಸ್ಸಿಗೆ ಬಣ್ಣ ಹಚ್ಚಿಕೊಂಡು ನಾಟಕವಾಡುವವರನ್ನು ಗುರುತಿಸುವುದಕ್ಕೆ ಆಗುವುದಿಲ್ಲ. ಯಾರದ್ದೋ ಉದಾಹರಣೆಗಳನ್ನು ಹೇಳುತ್ತಾ ಜೀವನವೆಲ್ಲ ಕಳೆಯುವ ಬದಲು ನಾವು ಕೂಡ ಹಲವರಿಗೆ ಒಂದು ಉತ್ತಮ ಉದಾಹರಣೆಯಾಗಲು ಪ್ರಯತ್ನಿಸೋಣ. ಬದುಕಿನ ಶ್ರೇಷ್ಠ ಜೀವನ ತತ್ವವೆಂದರೆ ಮನಸ್ಸನ್ನು ಯಾವತ್ತೂ ಸಂತೋಷದಿಂದ ಇರಿಸಿಕೊಳ್ಳುವುದು. ಯಶಸ್ಸು ನಮ್ಮನ್ನು ಸಂತೋಷಪಡಿಸುವುದೋ ಇಲ್ಲವೋ ಎಂಬುದು ನಮಗೆ ತಿಳಿದಿಲ್ಲ, ಆದರೆ ಸಂತುಷ್ಟ ಮನಸ್ಸು ಯಾವತ್ತೂ ಯಶಸ್ಸಿನ ಕಡೆಗೆ ನಮ್ಮನ್ನು ಸಾಗಿಸುತ್ತದೆ. ಯಶಸ್ಸು ಅನ್ನೋದು ಜಗತ್ತಿಗೆ ನಮ್ಮನ್ನು ಪರಿಚಯಿಸುತ್ತೆ, ಆದರೆ ಸೋಲು ಅನ್ನೋದು ಜಗತ್ತನ್ನು ನಮಗೆ ಪರಿಚಯಿಸುತ್ತೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ನೀವು ಕಣ್ಣಾರೆ ಕಂಡದ್ದನ್ನೆಲ್ಲ ಸತ್ಯ ಎಂದು ನಂಬಬೇಡಿರಿ, ಏಕೆಂದರೆ ಒಂದೊಮ್ಮೆ ದೂರದಿಂದ ಕಂಡಾಗ ಉಪ್ಪು ಕೂಡ ಸಕ್ಕರೆಯ ಹಾಗೆ ಕಾಣುತ್ತದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.